ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಇಲ್ಲಿ ಮನೋಜಿನ ಶೋರೂಮಿಗೆ ಒಂದಿಬ್ಬರು ಗಂಡ ಹೆಂಡತಿ ಹಳ್ಳಿ ಕಡೆಯಿಂದ ಏನಕ್ಕೋ ಕೆಲಸದ ಮೇಲೆ ಬಂದಿರ್ತಾರೆ. ಸೊ ಅವ್ರಿಗೆ ಜೀವನ ಮಾಡೋಕ್ಕೆ ಒಂದು ಕೆಲಸ ಅಂತ ಬೇಕಲ್ವಾ, ಅದಕ್ಕೋಸ್ಕರ ಬಂದಿರ್ತಾರೆ. ಸರ್ ನಮಗೆ ಕೆಲಸ ಕೊಡಿ ಸರ್, ನಾವಿಬ್ಬರು ಹಳ್ಳಿ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ ಕೇಳಿದಾಗ, ಹೌದು ನೀವೇನು ಕೆಲಸ ಮಾಡ್ತೀರಾ ಹಾಗೆ ಹೀಗೆ ಅಂತ ಮನೋಜ ರೋಹಿಣಿ ಕೂಡ ಕೇಳ್ತಾರೆ. ನಾವೆಲ್ಲ ಕೆಲಸನೂ ಮಾಡ್ತೀವಿ, ಶೋರೂಮಲ್ಲಿ ಓಡ್ಕೊಳ್ಳೋದಾಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲಿ ರೋಹಿಣಿ ದೊಡ್ಡ ಪ್ಲಾನ್ ಮಾಡ್ತಾಳೆ. ರೀ ನಾವು ಮನೋಜ ಒಂದು ಕೆಲಸ ಮಾಡೋಣ, ಈ ಶೋರೂಮಲ್ಲಿ ಅವ್ರ ಕೆಲಸನೂ ಮಾಡ್ಕೊಂಡಿರಲಿ, ಮತ್ತು ಹೆಂಡ್ತಿ ಕೂಡ ನಮ್ಮ ಮನೆಗೆ ಕರ್ಕೊಂಡೋಗಿ ಹೆಂಗೋ ಮೀನಾ ಇಲ್ವಲ್ಲ ಅಡುಗೆ ಮಾಡೋಕ್ಕೆ ಅಂತ ಇಟ್ಕೊಳ್ಳೋಣ ಅಂದಾಗ, ತುಂಬ ಚೆನ್ನಾಗಿದೆ ಕಣೆ ನೀನು ಐಡಿಯಾ ಅಂತೇಳಿ ಬಂದು ಇಲ್ಲಿ ಮಾತಾಡ್ತಾ ಇರ್ತಾರೆ. ನೀವೆಲ್ಲ ಕೆಲಸ ಮಾಡ್ತೀರಾ ಅಂತ ಅಂದಮೇಲೆ ಇಬ್ರಿಗೂ ನಾವು ಒಂದೇ ಸಂಬಳನೇ ಕೊಡೋದಂತ ಕೂಡ ಮಾತಾಡ್ತಾರೆ. ಆಯ್ತು ಹೇಳಿ ಅಂತ ಹೇಳಿದಾಗ, ಹಾಗಾದರೆ ನೀವು ಇಲ್ಲೆಲ್ಲ ನೋಡ್ಕೊಳ್ಳಿ, ಬನ್ನಿ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾಳೆ ರೋಹಿಣಿ. ಸೊ ಇಲ್ಲಿ ಒಂದು ಕಡೆ ಶಾಂತಿ ಅಂತೂ ಅಡುಗೆ ಮನೇಲೆಲ್ಲ ಗೊಮ್ಮ ಅಂತ ಇರುತ್ತೆ, ಪಾತ್ರೆಗಳೆಲ್ಲ ಎಲ್ಲದಲ್ಲೇ ಬಿದ್ದಿರುತ್ತೆ, ಹೋಟ್ಲಲ್ಲೆಲ್ಲ ತಂದುಬಿಟ್ಟು ಎಲ್ಲದಲ್ಲೇ ಹಾಕಿರ್ತಾರೆ ಎಲ್ಲರೂ. ಅದನ್ನು ಲೊಟಿಕೆಂಡು ಬಂದು ಈ ಅಡುಗೆ ಮನೇಲಿ ನೋಡೋಕ್ಕಾಗ್ತಿಲ್ಲ ನನಗಂತೂ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾಳೆ. ಅಷ್ಟರಲ್ಲೇ ಇನ್ನು ರವಿ ಕೂಡ ಕೆಲಸದಿಂದ ಬಂದಿರ್ತಾನೆ. ಯಾಕೋ ಕೆಲಸ ಬಿಟ್ಟು ಬಂದಿದ್ಯಾ ರವಿ ಅಂತ ಕೇಳಿದಾಗ, ಅಮ್ಮ ಅಡುಗೆ ಮಾಡೋಕ್ಕೆ ಯಾರು ಇಲ್ವಲ್ಲ, ನಿಮಗೆಲ್ಲ ಅಡುಗೆ ಮಾಡಿ ಕೊಟ್ಟೋಗೋಣ ಅಂತ ಬಂದೆ ಅಂತೇಳಿ ರವಿ ಹೇಳ್ತಾನೆ. ಅಷ್ಟರಲ್ಲಿ ನಮ್ಮ ಮನೋಜನೂ ರೋಹಿಣಿ ಇಬ್ಬರು ಅಡುಗೆ ಭಟ್ರನ್ನ ಅವರಿಬ್ಬರನ್ನ ಕರ್ಕೊಂಡು ಬರ್ತಾರೆ ಮನೆಗೆ. ಕರ್ಕೊಂಡು ಬಂದಾಗ ಇವ್ರು ಯಾರು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆವಾಗ ರೋಹಿಣಿ ಹೇಳ್ತಾಳೆ, ಅತ್ತೆ ಮೀನಾ ಹೆಂಗೋ ಮನೇಲಿಲ್ವಲ್ಲ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದೀನಿ ಅತ್ತೆ ಅಂದಾಗ, ಓಹೋ ಯಾರಮ್ಮ ಇವರು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಯಾರೋ ಹಿಂಗೆ ನಮ್ಮ ಶೋರೂಮ್ಗೆ ಅಂತ ಕೆಲಸಕ್ಕೆ ಅಂತ ಕರ್ಕೊಂಡ್ವಿ, ಹಂಗೆ ಮನೆಗೆ ಕೂಡ ಅಡುಗೆ ಮಾಡೋಣ ಅಂತ ಕರ್ಕೊಬಂದ್ವಿ ಅಂತ ಹೇಳಿದಾಗ ಸೂರ್ಯ ತುಂಬ ಬೇಜಾರು ಮಾಡ್ಕೊಳ್ತಾನೆ. ನೋಡು ನನ್ನ ಏನು ತಿಳಿದಿದ್ದಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಮನೇಲಿ ಅಂತ ಹೇಳ್ಬಿಟ್ಟು. ಆಗ ಇನ್ನೇನು ಶಾಂತಿ ಕೂಡ ಮಾತಾಡಿ ಎಲ್ಲ ಸ್ವಲ್ಪ ಏನು ಅಡುಗೆ ಮಾಡ್ತೀಯಮ್ಮ, ಯಾವ ಥರ ಅಡುಗೆ ಮಾಡ್ತೀಯ ಅಂದಾಗ, ತುಂಬ ಚೆನ್ನಾಗಿ ಮಾಡ್ತಾರೆ ಅತ್ತೆ ಅಡುಗೆ ಇವರು ಅಂತೇಳಿ ರೋಹಿಣಿ ಹೇಳ್ತಾಳೆ. ಆಗ ಇನ್ನು ಹೇಳಿದ ತಕ್ಷಣ ಸರಿ ಆಯಿತು ಏನು ಮಾಡ್ತೀರಾ ಈಗ ಅಡುಗೆ ಅಂತ ಕೇಳಿದಾಗ ರಂಗನಾಥ್ನ ಕೂಡ ಕೇಳ್ತಾಳೆ. ಆಯಿತು ನಡೀಲಿ ಶಾಂತಿ ನಿಂದು ಅಂತೇಳಿ ರಂಗನಾಥ್ ಕೂಡ ಹೇಳ್ತಾರೆ. ಸೊ ಅವರು ಅಡುಗೆ ಮನೆಗೆ ಹೋಗಿ ರೋಹಿಣಿ ಎಲ್ಲ ಎಲ್ಲೆಲ್ಲಿ ಏನಿದೆ ಅಂತೇಳಿ ಎಲ್ಲ ಅವರಿಗೆ ಪರಿಚಯ ಮಾಡಿಸ್ತಾರೆ ಅಡುಗೆ ಮನೆ ವಿಷಯನ. ಸೊ ಅವರು ಕೂಡ ಏನೋ ಬಿಸಿಬೇಳೆ ಬಾತ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಇವಳಿಗೆ ಶಾಂತಿ ಅಂತೂ ಅಶ್ವ ಅಂದ್ರ ಮೇಲೆ ಅಶ್ವ ಹೋಗ್ತಾ ಇದೆ, ನನ್ನ ಕೈಲಂತೂ ತಡ್ಕೊಳಕ್ಕೆ ಆಗ್ತಿಲ್ಲ ನನಗೆ ಹಾಗೆ ಹೀಗೆ ಅಂತೇಳಿ ಒದ್ದಾಡ್ತಾ ಇರ್ತಾರೆ. ರಂಗನಾಥ್ ಇದ್ಕೊಂಡು, ಹೇಯ್ ಒಂದು ಸ್ವಲ್ಪ ಹೊತ್ತಾದರೂ ವೆಯ್ಟ್ ಮಾಡು, ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾ ಇರ್ತಾರೆ. ಅಷ್ಟಲ್ಲೇ ಸೂರ್ಯ ಇದ್ಕೊಂಡು, ವಾರಕ್ಕೆ ಒಂದ್ಸರಿ ಉಪವಾಸ ಇರಬೇಕಂತ ಎಲ್ಲ ಕಡೆ ವಿಜ್ಞಾನದಲ್ಲೂ ಅಷ್ಟೇ, ನೀನು ಆರೋಗ್ಯ ವಿಷಯದಲ್ಲೂ ಅಷ್ಟೇ, ವಾರಕ್ಕೆ ಒಂದ್ಸರಿ ಇರಲೇಬೇಕಂತ ಎಲ್ಲರೂ ಕೂಡ ಉಪವಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಇವಳಿಗಂತೂ ತಡ್ಕೊಳಕ್ಕೆ ಆಗ್ತಾರಲ್ಲ ಶಾಂತಿಗೆ. ಆಗ ನನಗಂತೂ ಹಸು ತಡೆಯೋಕ್ಕಾಗ್ತಿಲ್ಲ ಅಂತ ಮಾತಾಡ್ತಲೇ ಇರ್ತಾರೆ ಎಲ್ಲರೂ ಸೇರಿ. ಸೊ ಇನ್ನು ಬಿಸಿಬೇಳೆ ಬಾತ್ ರೆಡಿ ಅಂತ ಹೇಳಿದ ತಕ್ಷಣ ಎದ್ದು ಓಡೋಗ್ತಾರೆ ಎಲ್ಲರೂ ಕೂಡ ಟೇಬಲ್ ಮೇಲಕ್ಕೆ ಊಟ ಮಾಡೋಕ್ಕೆ. ಇಲ್ಲಿ ಸೂರ್ಯ ಮಾತ್ರ ಸುಮ್ಮನೆ ಫೀಲಿಂಗಲ್ಲಿ ಕೂತಿರ್ತಾನೆ. ಇನ್ನು ರಂಗನಾಥ್ ರವಿಬ್ರು ನೀನು ಬರಲ್ವ ಊಟಕ್ಕೆ ಅಂತ ಕರೆದಾಗ, ಇಲ್ಲಪ್ಪ ನನಗೆ ಹಸ್ವಿಲ್ಲ ಅಂತೇಳಿ ಫೀಲಿಂಗ್ ಮಾಡಿಕೊಂಡು ಸುಮ್ಮನೆ ಕೂತಿರ್ತಾನೆ ಮೀನಾನ ಮಿಸ್ ಮಾಡಿಕೊಂಡು. ಇವರಂತೂ ಹಸುವಿಗೆ ತಡಿಲಾರ್ದ ನನಗಾಕಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಹಾಕಿಸ್ಕೊಂಡು ತಟ್ಟಿಗಳಕ್ಕೆಲ್ಲ ಹಾಕಿಸ್ಕೊತಾರೆ ಒಂದು ಕಡೆಯಿಂದ. ಅವಳೆಲ್ಲರಿಗೂ ಒಂದೊಂದು ಸ್ವಲ್ಪ ಬಡಿಸ್ತಾಳೆ. ಇನ್ನೇನು ಊಟ ಮಾಡೋಕ್ಕಂತೂ ತುಂಬ ಖುಷಿಯಿಂದ ಇನ್ನೇನು ಎಲ್ಲರೂ ಕೂಡ ಬಾಯಿಗೆ ತುತ್ತಿಡಬೇಕು. ಫಸ್ಟು ಶಾಂತಿ ಇಟ್ಕೋತಾಳೆ. ಶಾಂತಿ ಇಟ್ಕೊಂಡ ತಕ್ಷಣ ತುಂಬಾ ಶಾಕಾಗಿ ಬಾಯಿ ಬಿಟ್ಬಿಡ್ತಾಳೆ. ಹಂಗೇನೆ ಉರಿಗಾರ ಹಾಕಿರ್ತಾರೆ, ಅದರಲ್ಲಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಇನ್ನು ಒಂದು ಕಡೆಯಿಂದ ಮನೋಜ ಬಾಯಲ್ಲಿ ಇಟ್ಕೋತಾನೆ, ಇವಳಿಗೂ ಹೊಗೆ ಬರುತ್ತೆ ಅಷ್ಟು ಖಾರ ಹಾಕಿರ್ತಾರೆ. ರಂಗನಾಥ್ ಅಷ್ಟೇ ಕಣ್ಣೀರೇ ಹಾಕ್ಬಿಡ್ತಾನೆ. ರೋಹಿಣಿ ಎಲ್ಲರೂ ಕೂಡ ತಿಂದ ತಕ್ಷಣ ಅವ್ರ ಕಿವಿಗಳಿಗೆಲ್ಲ ಹೊಗೆ ಬರುತ್ತೆ, ಅಷ್ಟೊಂದು ಖಾರ ಹಾಕಿರ್ತಾರೆ ಅವರು. ಆಗ ಇನ್ನು ಶಾಂತಿ ಇದ್ಕೊಂಡು ಈಗ ಏನಂದರೆ ಅವರು ಒಂಥರ ಹೆಂಗೆ ಅಂದರೆ ರಂಗನಾಥ್ ಮುಂದೆ ಸೋಲು ಒಪ್ಕೊಳ್ಳಲ್ಲ. ಹಂಗಾಗಿ ಹೇಗಿದೆ ತಿನ್ನಿ ಅಂತೇಳಿ ಹೇಳ್ತಾ ಇರ್ಬೇಕಾದಾಗ, ಅಯ್ಯೋ ತಾಯಿ ಈ ಖಾರನ ತಿಂದರೆ ನಾವು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗೋದಂತೂ ಸತ್ಯ ಕಣಮ್ಮ ಅಂತ ಹೇಳಿದಾಗ, ಇಲ್ಲಿ ರಂಗನಾಥ್ ಅವರು, ಯಾಕೆ ಶಾಂತಿ ಅಷ್ಟೊಂದು ಖಾರ ಇರೋದನ್ನ ತಿಂದು ಹುಷಾರಿಲ್ದಂಗೆ ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೇಗೋ ಕಷ್ಟಪಟ್ಟು ಅಡುಗೆ ಮಾಡಿದ್ದಾಳೆ, ಅಡುಗೆ ಮಾಡೋದಕ್ಕೂ ನಾವು ಬೆಲೆ ಕೊಡಬೇಕು, ಅಡುಗೆ ತಿನ್ನೋಣ ಅಂತ ಹೇಳಿದಾಗ ಸೂರ್ಯ ಇದ್ಕೊಂಡು, ಅಪ್ಪ ಖಾರದ ಊಟ ಏನು ಬೇಡಪ್ಪ, ನಿಮಗೆ ಟಿಫನ್ ಕಟ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಬೇಡ ಕಣೋ ಸೂರ್ಯ ಎಲ್ಲರಿಗೂ ಕಟ್ಟಿಸ್ಕೊಂಡು ಬಾ ಅಂತ ರಂಗನಾಥ್ ಹೇಳ್ತಾರೆ. ಆಗ ಶಾಂತಿ ಇದ್ಕೊಂಡು, ರೀ ಮಾಡಿರೋ ಅಡುಗೆನ ವೇಸ್ಟ್ ಮಾಡೋದು ಬೇಡ, ತುಪ್ಪ ಸಕ್ಕರೆ ಏನಾರು ಹಾಕ್ಕೊಂಡು ಕಲಿಸ್ಕೊಂಡು ತಿಂತೀವಿ ಬಿಡ್ರಿ, ನಮಗೇನು ಬೇಡ ಅಂತೇಳಿ ಹೇಳ್ತಾಳೆ ಶಾಂತಿ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೋದಾಗ, ಇನ್ನು ಬೇರೆ ಅಡುಗೆ ಏನಾದರೂ ಮಾಡಲ ಅಂತ ಕೆಲಸದವ್ರು ಕೇಳ್ತಾರೆ. ಅಮ್ಮ ಬೇಡಮ್ಮ ತಾಯಿ, ನಿನ್ನ ಅಡುಗೆನೂ ಬೇಡ, ನಿನಗೇನೂ ಬೇಡ ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿಗಂತೂ ನಾನು
ಕರ್ಕೊಬಂದಿರೋದು ಫೇಲ್ಯೂರ್ ಆಗುತ್ತಲ್ಲ ಅಂತೇಳಿ ತುಂಬಾ ಟೆನ್ಷನ್ ಆಗುತ್ತೆ. ಸೊ ಇನ್ನೆಲ್ಲರೂ ಕೂಡ ಜಾಯಿಂಟಲ್ಲಿ ಕೂತ್ಕೊಂಡು ಮೀನನ್ನು ಮಿಸ್ ಮಾಡ್ಕೊಳ್ತಾರೆ. ಮತ್ತು ರಂಗನಾಥ್ ಇದ್ಕೊಂಡು ಈಗಾದರೂ ಮೀನಾ ಬೆಲೆ ಏನಂತ ಗೊತ್ತಾಯ್ತಲ್ವ ನಿಮಗೆ, ಹುಡುಗಿನೇ ಇದ್ದಾಗೂ ನೀವು ಬೈತಾ ಇದ್ರಿ, ಈಗ ಹೋದಾಗೂ ಬೈತಲೇ ಇದ್ದೀರಾ ಅಂತ ಅಂದಾಗ ಇಲ್ಲಿ ಸೂರ್ಯ ತುಂಬಾ ಫೀಲ್ ಮಾಡ್ಕೊಳ್ತಾನೆ, ನಮ್ಮ ಮೀನಾ ಇಲ್ದಿದ್ದಕ್ಕೆ ಯಾವ ರೀತಿ ಆಗೋಯ್ತಲ್ಲ ಮನೆ ಅಂತ. ಇಲ್ಲಿ ಕಾರಲ್ಲಿ ಒಂದು ಕಡೆ ಸೂರ್ಯ ಬಾಡಿಗೆ ಅಂತ ಹೋಗ್ತಾ ಇರ್ತಾನೆ. ಬಾಡಿಗೆ ಅಂತ ಹೋಗ್ಬೇಕಾದಾಗ ಇಲ್ಲಿ ಮೀನಾ ಒಂದು ಹೂವಿನ ಪುಟ್ಟಿನ ಹೊತ್ಕೊಂಡು ಬ್ಯಾಗ್ನ ಬರ್ತಾ ಇರ್ತಾಳೆ. ಅದನ್ನು ನೋಡಿಬಿಡ್ತಾನೆ. ನೋಡಿದ ತಕ್ಷಣವೇ ಅವಳ ಮೇಲೆ ತುಂಬಾ ಲವ್ ಅಂತ ಹೇಳ್ತಾರಲ್ಲ, ಆ ಥರ ಪ್ರೀತಿ ಹುಟ್ಟಿ ಬಂದುಬರುತ್ತೆ. ಅಯ್ಯೋ ನಮ್ಮ ಮೀನಾ ಬರ್ತಿದ್ದಾಳೆ, ಅಲ್ಲಿ ಬಾಳೆಹಣ್ಣು ಚಿಪ್ಪೆ ಬೇರೆ ಬಿದ್ದಿದೆಯಲ್ವ, ಹೋಗಿ ಕಾಪಾಡಬೇಕು ಅವಳನ್ನ, ಮೀನಮ್ಮ ಅಂತೇಳಿ ಓಡೋಗಿ ಅವಳ ಸೈಡಿಗೆ ಹೇಳ್ಕೊಂಡು ಒಂದು ಹಗ್ ಮಾಡ್ತಾನೆ. ಆಗ ಮೀನಾ ಮುಖ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಏನು ಹಿಂಗೆ ಮಾಡ್ತೀಯಲ್ಲ ನೀನು, ನನ್ನ ಜೀವದ ಕತೆ ಏನಾಗಬೇಕು, ನೀನೆಲ್ಲಂದ್ರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ ಮೀನಾ, ಬಂದ್ಬಿಡು ಮೀನಾ ಮನೆಗೆ ಪ್ಲೀಸ್ ಮೀನಾ ಅಂತೇಳಿ ತಬ್ಕೊಂಡು ಒಂದು ಮುತ್ತನ್ನ ಕೊಟ್ಬಿಡ್ತಾನೆ. ಕೊಟ್ಟ ತಕ್ಷಣವೇ ತುಂಬಾ ಶಾಕ್ ಆಗೋ ವಿಷಯ ಏನು ಅಂತಂದರೆ ಇಲ್ಲಿ ಮೀನಾ ಆಗಿರಲ್ಲ ಅವಳು. ಅವನಿಗೆ ಬೇರೆ ಮುಖ ಮೀನಿನ ಥರ ಕಾಣಿಸುತ್ತೆ. ಹೇ ಇಡಿಯಟ್, ನೀನು ಮುತ್ತು ಕೊಡ್ತಾ ಇದೆಯಲ್ಲ, ಏನಾಗ್ತಿದೆ ನಿನಗೆ ಅಂತೇಳಿ ಅಂದಾಗ, ಇಲ್ಲ ದಯವಿಟ್ಟು ನೀನು ಬಿಟ್ಟಿರೋಕ್ಕಲ್ಲ, ಬಂದ್ಬಿಡು ಮನೆಗೆ, ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಇನ್ನು ಅಲ್ಲಿ ರೀ ಅಂತ ಕೂಕೊಳ್ತಾ ಇರ್ತಾಳೆ ಅಮ್ಮ. ಅಷ್ಟರಲ್ಲೇ ಬೇರೆ ಆತ ಬಂದುಬಿಟ್ಟು ಏನಾಯಿತು ಅಂತ ಹೇಳಿ ಬರ್ತಾನೆ. ಬಂದ ತಕ್ಷಣವೇ ಏನೋ ನನ್ನ ಹೆಂಡ್ತಿಗೆಲ್ಲ ಹಿಡ್ಕೊಂಡು ಮುತ್ಕೊಡ್ತೀಯಲ್ಲ, ನಿನ್ಗೇನು ಅನ್ಸಲ್ವಾ ಅಂತೇಳಿ ಸೂರ್ಯನಿಗೆ ಅಯ್ಯಪ್ಪ ಬೈತಾ ಇರ್ತಾನೆ. ಅವಾಗ ಮುಖ ನೋಡಿದ ತಕ್ಷಣ ಅವಳು ಬೇರೆ ರೀತಿ ಕಾಣಿಸ್ತಾಳೆ. ಏನಮ್ಮ ನೀನು ಮೀನ ಥರ ಕಾಣಿಸಿದ್ಕೆ ಅಲ್ವಾ, ನನ್ನ ಹೆಂಡ್ತಿ ಥರ ಕಾಣಿಸಿದ್ಕೆ ನಾನು ಆ ರೀತಿ ಮಾಡಿದ್ದು, ನಿನ್ನ ತಪ್ಪಲ್ವಾ ಅದು ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಏನು ಹೇಳ್ತಿದ್ಯಾ ನೀನು, ನನ್ನ ಹೆಂಡ್ತಿನ ಹಿಡ್ಕೊಂಡು ಮುತ್ಕೊಡೋದಲ್ದೆ ಇನ್ನು ನನ್ನ ತಪ್ಪಿಲ್ವಲ್ಲ ಅಂತ ಹೇಳ್ತಿದ್ಯಲ್ಲ ಅಂತೇಳಿ ಇದು ಮಾಡಿದಾಗ, ಹೋಗ್ಲಿ ಬಿಡಿ ಸಾರಿ ಅಂತೇಳಿ ಕೇಳಿ ಸುಮ್ಮನಾಗ್ತಾನೆ. ಆದರೆ ಸೂರ್ಯನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಸೊ ಇಲ್ಲಿ ಒಂದು ಕಡೆ ಆ ಸೂರ್ಯರಿರೋ ಒಂದು ಗ್ಯಾರೇಜಲ್ಲಿ ಒಂದು ಕಾರ್ನ ತೊಗೊಂಡು ಬಂದು ಚೇತು ನಿಲ್ಲಿಸ್ತಾನೆ. ಯಾರ್ದಿದು ಹೊಸ ಕಾರು ಅಂದಾಗ, ಒಂದು ಫಂಕ್ಷನ್ ಇದೆ ಕಣೋ, ಆ ಕಾರ್ಗೆಲ್ಲ ಡೆಕೋರೇಷನ್ ಮಾಡಬೇಕು ಅಂದಾಗ ಅದಕ್ಕೆ ಮೀನಾ ಫ್ರೆಂಡ್ಸ್ ಎಲ್ಲ ಬಂದು ಆ ಡೆಕೋರೇಷನ್ ಮಾಡಬೇಕು ಅಂತ ಬರ್ತಾರೆ. ಸೊ ಇನ್ನು ಆಟೋ ಚಾರ್ಜ್ ಎಲ್ಲ 150 ರೂಪಾಯಿ ಆಗಿರುತ್ತೆ, ಕೊಟ್ಬಿಟ್ಟು ಅದನ್ನ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲೇ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಸೂರ್ಯ ಬಂದ ತಕ್ಷಣ ಬರ್ತಾ ಇರ್ತಾನೆ, ಮೀನನ್ನು ನೋಡೇ ಬಿಡ್ತಾನೆ. ನೋಡಿದ ತಕ್ಷಣ ಅವನಿಗೆ ತಡೆಯೋಕ್ಕಾಗ್ತಿರಲ್ಲ, ಅಷ್ಟು ಟೆನ್ಷನ್ ಆಗ್ತಾ ಇರುತ್ತೆ. ಅವಳನ್ನ ಮಾತಾಡಿಸ್ಬೇಕು, ಮುದ್ದಾಡ್ಬೇಕನ್ನೋ ಆಸೆ ಆಗ್ತಾ ಇರುತ್ತೆ. ಸೊ ಇನ್ನು ಅವಳನ್ನ ಮಾತಾಡ್ಸೋಣ ಕಂಟ್ರೋಲ್ ಸೂರ್ಯ ಅಂತ ಅಂದ್ಕೊಂಡು ಹೋಗ್ತಲೇ ಇರ್ತಾನೆ ಹತ್ರಕ್ಕೆ. ಅವಳನ್ನ ನೋಡೇ ಬಿಡ್ತಾನೆ. ನೋಡಿದ ತಕ್ಷಣ ಪಕ್ಕದಲ್ಲಿ ಹೋಗಿ ನಿಂತ್ಕೊಂತಾನೆ, ಆದರೂ ಮಾತಾಡ್ಸೋದಿಲ್ಲ. ಇಲ್ಲಿ ಎಲ್ಲರೂ ಫ್ರೆಂಡ್ಸ್ಗಳು ನೋಡ್ತಾ ಇರ್ತಾರೆ. ಆಗ ಒಬ್ರಿಗೊಬ್ರು ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ ಚೇತುನ ನೆಪ ಇಟ್ಕೊಂಡು ಸೂರ್ಯ ಮಾತಾಡ್ತಾ ಇರ್ತಾನೆ. ಮತ್ತು ಮೀನಾ ಇಟ್ಕೊಂಡು ಅವ್ರ ಫ್ರೆಂಡ್ ನೆಪ ಇಟ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ. ಹೀಗೆ ಮಾತುಕತೆ ನಡಿಬೇಕಾದಾಗ, ಏನಕ್ಕ ಊಟ ಆಯಿತಾ, ತಿಂಡಿ ಆಯಿತಾ ಅಂತೇಳಿ ಮೀನಾ ಕೇಳ್ತಾಳೆ. ಅದು ಯಾಕೆ ಮೀನಾ ಅಷ್ಟೊಂದು ಕಿರ್ಚ್ಕೋತಾ ಇದೆಯಾ, ನಿನ್ನೆದ್ರಿಗೆ ತಿಂಡಿ ತಿಂದ್ವಲ್ಲ, ಇಡ್ಲಿ ಎಲ್ಲನ ಅಂತೇಳಿ ಫ್ರೆಂಡ್ ಹೇಳ್ತಾರೆ. ಇನ್ನು ಚೇತನ್ ಇದ್ಕೊಂಡು ಆಯಿತು ಕಣೋ ಮಗ, ನನಗೇನು ಸೂಪರಾಗಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ನನಗೆ ಯಾಕೋ ಅಷ್ಟೊಂದು ಕಿರ್ಚ್ಕೊಂಡು ಹೇಳ್ತೀಯ ಅಂತ ಚೇತು ಹೇಳ್ತಾನೆ. ಇಲ್ಲೆಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ, ಇವರಿಬ್ರು ಮಾತಾಡಲ್ವಲ್ಲ, ಈ ರೀತಿ ನಮ್ಮನ್ನು ಕೇಳ್ಕೊಂಡು ಇದು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಇನ್ನು ಒಬ್ರಿಗೊಬ್ರು ಒಂದೊಂದೇ ಮಾತಾಡ್ತಲೇ ಇರ್ತಾರೆ. ಯಾಕಕ್ಕ ಸರ್ಗೋಗ್ಬಿಟ್ಟಿದ್ಯಾ, ರಾತ್ರಿ ನಿದ್ದೆ ಮಾಡ್ತಿಲ್ವಾ, ನಾನು ನೋಡ್ದಲೇ ನೀನು ನಿದ್ದೆ ಬರ್ತಿಲ್ವಾ ಅಕ್ಕ ಅಂತೇಳಿ ಮೀನಾ ಫ್ರೆಂಡ್ನ ಕೇಳಿದಾಗ, ಹಂಗೇನಿಲ್ಲ ನಿದ್ದೆ ಚೆನ್ನಾಗೇ ಬರ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನಿದ್ದೆ ಬಂದಿಲ್ಲ ಅಂದರೆ ಒಂದು ಕ್ವಾರ್ಟರ್ ಕುಡ್ಕೊತೀನಿ ಅಷ್ಟೇ, ಲೈಟಾಗಿ ನಿದ್ದೆ ಬಂದ್ಬಿಡುತ್ತೆ ಅಂತ ಸೂರ್ಯ ಹೇಳಿದಾಗ ಮೀನಾ ಇದ್ಕೊಂಡು ಅಯ್ಯೋ ನಾನಿಲ್ಲ ಅಂತೇಳಿ ಇಷ್ಟೊಂದೆಲ್ಲ ಡ್ರಿಂಕ್ಸ್ ಮಾಡಿ ಹಾಳಾಗೋಗ್ತಿಲ್ಲ, ನಿನ್ಗೇನು ಅನ್ಸಲ್ವಾ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾಳೆ ಮೀನಾ. ಇಲ್ಲ ಸ್ವಲ್ಪ ಲೈಟಾಗಿ ನಿದ್ದೆ ಬಂದಿಲ್ಲ ಅಂದರೆ ಮಾತ್ರ ತೊಗೊಳ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದೇ ರೀತಿ ಅವರಿಬ್ಬರು ಮಾತುಕತೆ ನಡೆದಿರುತ್ತೆ. ಮತ್ತು ಹುಡುಗಿನ ಯಾರನ್ನ ತಪ್ಕೊಂಡೆ ಅನ್ನೋ ವಿಷಯಕ್ಕೋಸ್ಕರ ಅಲ್ಲಿ ಮೀನಾ ಕೂಡ ಗೊತ್ತಾಗುತ್ತೆ. ಅಯ್ಯೋ ನಾನಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಹುಡುಗಿನೆಲ್ಲ ತಪ್ಕೊಂಡು ಈ ರೀತಿ ಎಲ್ಲ ಮಾಡೋಕ್ಕೆ ನಾಚಿಕೆ ಆಗಲ್ವೇನಕ್ಕ ಅಂತೇಳಿ ಕೇಳ್ತಾ ಇರ್ತಾರೆ. ಚೇತು ಇದ್ಕೊಂಡು ಅಯ್ಯೋ ಹಂಗೇನಿಲ್ಲ, ಸೂರ್ಯ ಇದ್ಕೊಂಡು ಹಂಗೇನಿಲ್ಲ, ಮೀನಾ ಅಂದರೆ ಮುಖ ಕಾಣಿಸ್ತು ಆಗೋಗಿ ತಪ್ಕೊಂಡೆ ಅಂತೇಳಿ ಹೇಳ್ಬಿಡ್ತಾನೆ. ಎಲ್ಲ ನಿಜನೂ ಗೊತ್ತಾಗುತ್ತೆ ಅಲ್ಲಿ. ಸೊ ಇನ್ನು ಒಬ್ರಿಗೊಬ್ರು ಇದೇ ರೀತಿ ಚರ್ಚೆ ಮಾಡಿಕೊಂಡು ಮಾತುಕತೆ ಮಾತಾಡ್ತಾ ಇರ್ತಾರೆ. ಅಕ್ಕ ನನ್ನ ನೋಡ್ದಲೇ ಇರೋಕ್ಕಾಗ್ದ, ಜೀವನ ಮಾಡೋಕ್ಕಾಗ್ದ, ಈ ರೀತಿ ಎಲ್ಲ ಮಾತಾಡ್ತಿದ್ದಾರಕ್ಕ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ. ಸೂರ್ಯ ಇದ್ಕೊಂಡು ಹಂಗೇನಿಲ್ಲ, ನಾನು ಆರಾಮಾಗಿ ಇರ್ತೀನಿ, ಏನು ಆ ಥರ ಏನಿಲ್ಲ, ಸೂಪರಾಗಿರ್ತೀನಿ ಅಂತ ಚೇತುಗೆ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ ಸೂರ್ಯ, ಯಾಕೋ ಈ ರೀತಿ ಮಾಡ್ತೀಯ, ಹೋಗೋ ಡೈರೆಕ್ಟಾಗಿ ಮಾತಾಡ್ಸೋ ಅಂದಾಗ, ಇಲ್ಲಪ್ಪ ನಾನಕ್ಕೆ ಡೈರೆಕ್ಟಾಗಿ ಮಾತಾಡಿಸ್ಲಿ ಅಂತ ಹೇಳ್ತಾನೆ. ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ನಾಳೆ ನಡೀತಿರೋದೇನು ಅಂತಂದರೆ, ಇಲ್ಲಿ ಕಾರ್ ಡೆಕೋರೇಷನ್ ಎಲ್ಲ ಮೀನಾ ರೆಡಿ ಮಾಡಿರ್ತಾಳೆ. ಇಲ್ಲಿ ಬೇರೆಯವ್ರು ಯಾರೋ ಒಂದು ನಾಮಕರಣಕ್ಕೆ ಇನ್ವೈಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಸೊ ಈ ಇನ್ವೈಟ್ಗೋಸ್ಕರ ಆದರೂ ಅವರಿಬ್ಬರು ಒಂದಾಗ್ತಾರ, ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಏನೇ ಆದರೂ ಈ ಜೋಡಿ ಒಂದಾಗರೆಲ್ಲ ಕಮೆಂಟ್ ಮಾಡಿ. ಈ ಜೋಡಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಅವರಿಬ್ಬರು ಜೊತೆಗಿರೋದೇ ಎಲ್ಲರಿಗೂ ಇಷ್ಟ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಥ್ಯಾಂಕ್ ಯು.